ಎಲ್ಲರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸುಲಭದಲ್ಲಿ ಗರ್ಗರಿಯಾದ ಚಕ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಕ್ಲಿ ಹೇಗೆ ಮಾಡಿದ್ರೂ ಸರಿಯಾಗಿ ಬರಲ್ಲ ಅನ್ನೋರು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಚಕ್ಲಿ ಮಾಡಲಿಕ್ಕೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ಹುರ್ಗಡ್ಲೆನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಹುರ್ಗಡ್ಲೆ ಕ್ರಿಸ್ಪಿ ಆಗಿಲ್ಲ ಅಂತ ಅಂದರೆ ಬಿಸಿಲಲ್ಲಿ ಸ್ವಲ್ಪ ಒಣಸ್ಕೊಳ್ಬಹುದು ಅಥವಾ ಸ್ವಲ್ಪ ಹುರಿದು ಕೂಡ ಪುಡಿ ಮಾಡ್ಕೊಳ್ಬಹುದು. ಈ ರೀತಿ ನುಣ್ಣಗೆ ಪೌಡರ್ ಮಾಡಿಕೊಂಡು ಇದನ್ನು ಇವಾಗ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು 2 ಕಪ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗಿನ ಪುಡಿ, ಹಾಗೆ ಒಂದು 2 ಚಮಚ ಆಗುವಷ್ಟು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ. ಬೆಣ್ಣೆ ಬದಲು ಎಣ್ಣೆ ತುಪ್ಪ ಕೂಡ ಬಳಸಬಹುದು. ನಂತರ ನೀರನ್ನು ಕುದಿಲಿಕ್ಕೆ ಬಿಡಬೇಕು. ಬೆಣ್ಣೆಲ್ಲ ಚೆನ್ನಾಗಿ ಕರಗಲಿ. ನೋಡಿ, ಈ ರೀತಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದಾಗ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. 2 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ನೀರು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳಿ. ನಾನಿಲ್ಲಿ ಚಕ್ಲಿಗೆ ಖಾರ ಹಾಕ್ಕೊಳ್ತಾ ಇಲ್ಲ. ನೀವು ಬೇಕಿದ್ರೆ ಖಾರಕ್ಕೆ ಚಿಲ್ಲಿ ಪೌಡ್ರ್ ಕೂಡ ಬಳಸಬಹುದು ಅಥವಾ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ನೋಡಿ, ಈ ರೀತಿ ನೀರಲ್ಲಿ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಇದನ್ನು ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಇದು ತಣದ ಮೇಲೆ ಅಂದರೆ ಒಂದು 3 ರಿಂದ 4 ನಿಮಿಷ ಆದಮೇಲೆ ಪುಡಿ ಮಾಡಿ ಇಟ್ಕೊಂಡಿರೋ ಹುರ್ಗಡ್ಲೆನ ಹಾಕೊಳ್ತಾ ಇದ್ದೀನಿ. ಇದನ್ನು ಸಾಣಿಸಿ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ನುಣ್ಣಗೆ ಪೌಡರ್ ಮಾಡ್ಕೊಂಡಿರೋದ್ರಿಂದ ಸಾಣಿಸ್ಕೊತಾ ಇಲ್ಲ. ನಂತರ ಒಂದು 1/4 ಚಮಚ ಓಂಕಾಳು ಹಾಗೆ ಒಂದು 1/4 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದನ್ನು ಕೂಡ ಹಾಕ್ಕೊಳ್ಬಹುದು. ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ನೀರು ಹಾಕದೆ ಹಾಗೆಯೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಕೂಡ ಮಾಡ್ಕೊಳ್ಬಾರ್ದು. ಹಿಟ್ಟು ಗಟ್ಟಿ ಆದರೆ ಚಕ್ಲಿ ಮಾಡುವಾಗ ತುಂಡಾಗ್ತಾ ಇರುತ್ತೆ. ಹಿಟ್ಟು ಕಲಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನೀಟಾಗಿ ಹಿಟ್ಟನ್ನು ಕಲಿಸಿ ನಂತರ ಒಂದು 2 ರಿಂದ 3 ನಿಮಿಷ ಹಿಟ್ಟು ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಹಿಟ್ಟು ಈ ಹದದಲ್ಲಿ ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿನೂ ಅಲ್ಲ, ತೆಳ್ಳಗೂ ಅಲ್ಲ. ನಂತರ ಒಂದು ಒದ್ದೆಯಾದ ಕಾಟನ್ ಬಟ್ಟೆನ ಹಿಟ್ಟಿಗೆ ಸುತ್ತಿಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಹಿಟ್ಟು ಬೇಗ ಗಟ್ಟಿ ಆಗಲ್ಲ. ಚಕ್ಲಿ ಮಾಡಲಿಕ್ಕೆ ಹಿಟ್ಟು ಸರಿಯಾಗಿ ಕಲಿಸ್ಕೊಳ್ಳೋದು ತುಂಬಾ ಮುಖ್ಯ. ಆವಾಗಲೇ ಚಕ್ಲಿ ಚೆನ್ನಾಗಿ ಬರೋದು. ಹಿಟ್ಟು ಕಲಿಸ್ಕೊಂಡಾದ್ಮೇಲೆ ನಂತರ ನೋಡಿ, ಈ ರೀತಿ ಸ್ಟಾರ್ ಪ್ಲೇಟ್ನ ತೊಗೊಂಡು ಚಕ್ಲಿ ಮೋಲ್ಡಿಗೆ ಹಾಕಿ ಚಕ್ಲಿ ಮೋಲ್ಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ, ಹಿಟ್ಟು ಒಳಗಡೆ ಅಂಟ್ಕೋಬಾರ್ದು ಅಂತ. ನಂತರ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನೋಡಿ, ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಚಕ್ಲಿ ಹಚ್ಚೊಳಗಡೆ ತುಂಬಿದ್ರೆ ಆಯಿತು. ಎಷ್ಟು ಹಿಟ್ಟು ಹಿಡಿಯತ್ತೋ ಅಷ್ಟು ಹಿಟ್ಟನ್ನು ಚಕ್ಲಿ ಮೋಲ್ಡಿಗೆ ತುಂಬಿ ಉಳಿದ ಹಿಟ್ಟನ್ನು ಈ ರೀತಿ ಮುಚ್ಚಿಡಿ ಗಾಳಿಗೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ನಂತರ ಇದನ್ನು ಕ್ಲೋಸ್ ಮಾಡಿ ನಿಧಾನಕ್ಕೆ ಚಕ್ಲಿ ಹಚ್ಚನ್ನು ಪ್ರೆಸ್ ಮಾಡ್ತಾ ನೋಡಿ, ರೀತಿ ತಿರುಗಿಸ್ತಾನೆ ಚಕ್ಲಿ ಮಾಡ್ಕೊಂಡ್ರೆ ಆಯಿತು. ನಿಮಗೆ ಚಕ್ಲಿ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಆ ರೀತಿ ಮಾಡ್ಕೊಳ್ಳಿ. ಹಾಗೆ ಚಕ್ಲಿ ಎಷ್ಟು ರೌಂಡ್ ಬೇಕು ಅಂತ ನೋಡಿಕೊಂಡು 2 ರೌಂಡ್ ಬೇಕಿದ್ರೆ 2 ಅಥವಾ 3-4 ರೌಂಡ್ ಕೂಡ ಮಾಡ್ಕೋಬಹುದು. ನೋಡಿ, ಚಕ್ಲಿ ಮಾಡುವಾಗ ಒಂದು ಚೂರು ಕಟ್ಟಾಗದೆ ಮುಳ್ಳು ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ನಾನಿಲ್ಲಿ ಸ್ವಲ್ಪ ಚಕ್ಲಿನ ಮಾಡಿಟ್ಕೊಂಡಿದ್ದೀನಿ. ನಂತರ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಲಿ ಫ್ರೈ ಮಾಡುವಾಗ ತುಂಬ ಚಕ್ಲಿನ ಒಂದೇ ಸಲ ಮಾಡಿಟ್ಕೊಳ್ಬೇಡಿ, ಗಾಳಿಗೆ ಗಟ್ಟಿ ಆಗಿಬಿಡುತ್ತೆ. ಒಂದು ಸಲ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಚಕ್ಲಿನ ಮಾಡಿಕೊಂಡು ಇದು ಫ್ರೈ ಆಗುವಷ್ಟರಲ್ಲಿ ನೆಕ್ಸ್ಟ್ ರೌಂಡಿಗೆ ಬೇಕಾಗುವಷ್ಟು ಚಕ್ಲಿನ ಮಾಡ್ಕೊಳ್ಬಹುದು. ಎಣ್ಣೆನ ಮೀಡಿಯಮ್ ಆಗಿ ಕಾಯಿಸಿ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಜಾಸ್ತಿ ಕಾದಿದ್ರೆ ಅಥವಾ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದರೆ ಹಾಕಿದ ತಕ್ಷಣ ಕಪ್ಪಗಾಗಿಬಿಡುತ್ತೆ. ಒಂದು 2 ನಿಮಿಷ ಆದಮೇಲೆ ನಿಧಾನಕ್ಕೆ ತಿರುಗಿಸ್ತಾನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ತಿರುಗಿಸ್ತಾನೆ ಮಗ್ಚಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸರಿಯಾಗಿ ಎಲ್ಲ ಕಡೆ ಫ್ರೈ ಆಗೋದಲ್ಲದೆ ಎಲ್ಲ ಚಕ್ಲಿನೂ ಒಂದೇ ಕಲರ್ಲಿರುತ್ತೆ. ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡು ಎಣ್ಣೆಯಿಂದ ತೆಗೆದ್ರೆ ಗರ್ಗರಿಯಾದ ಚಕ್ಲಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೆಳ್ಳಗೆ ಬಂದಿದೆ ಅಂತ. ಈ ರೀತಿ ತುಂಬಾ ಸುಲಭದಲ್ಲಿ ಚಕ್ಲಿನ ಮಾಡ್ಕೊಳ್ಬಹುದು. ಗರ್ಗರಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಮುಂದೆ ಬರೋ ಹಬ್ಬಕ್ಕೆಲ್ಲ ಯಾರು ಬೇಕಾದರೂ ಈಸಿಯಾಗಿ ನೋಡಿ ಈ ರೀತಿ ದಿಢೀರಾಗಿ ಚಕ್ಲಿನ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು.